ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬಿ.ಕೆ. ಹರಿಪ್ರಸಾದ್, ಕಾಂಗ್ರೆಸ್ಸಿನ ಬಿ.ಕೆ. ಹರಿಪ್ರಸಾದ್ ಅವರು ಒಂದು ಆತಂಕಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? ಕರ್ನಾಟಕದಲ್ಲಿ ಗೋಧ್ರಾ ರೀತಿಯ ಹತ್ಯಾಕಾಂಡ ಆಗುವ ಸಾಧ್ಯತೆ ಇದೆ ಅಂತ ಬಹಿರಂಗವಾಗಿ ಸಾರಿದ್ದಾರೆ. ಏನಾಗಿತ್ತು ಗೋಧ್ರಾದಲ್ಲಿ? 2002ರಲ್ಲಿ ಹಿಂದೂ ಕಾರ ಸೇವಕರನ್ನು ಸಜೀವವಾಗಿ ದಹನಗೊಳಿಸಲಾಗಿತ್ತು. ಅದೇ ರೀತಿಯದಾದಂಥ ಇನ್ನೊಂದು ದುರ್ಘಟನೆ ಸಂಭವಿಸಲಿದೆ ಅನ್ನುವಂಥ ಆಸ್ಫೋಟಕಾರಿ ಹೇಳಿಕೆಯನ್ನು ಇವರು ಕೊಟ್ಟಿದ್ದಾರೆ. ಇಷ್ಟೇ ಹೇಳಿಲ್ಲ, ಇದನ್ನು ಮುಂದುವರಿಸಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಏನಂತ? ನಾನು ಸುಮ್ಮನೆ ಬಾಯಿ ಮಾತಿನಲ್ಲಿ ಹಾರಿಕೆ ಮಾತಿನಲ್ಲಿ ಹೇಳ್ತಾ ಇಲ್ಲ, ಇದಕ್ಕೆ ಪುಷ್ಟಿ ನೀಡುವಂಥ ದಾಖಲಾತಿಗಳು ನನ್ನ ಬಳಿ ಇದ್ದಾವೆ, ನನ್ನ ಕಡೆ ಸಾಕ್ಷ್ಯ ಇದ್ದಾವೆ, ನಾನು ಖಚಿತಪಡಿಸಿಕೊಂಡೇ ಇದನ್ನು ಹೇಳ್ತಾ ಇದ್ದೀನಿ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಈಗ ಜನವರಿ 22ರ ನಂತರ ಯಾರು ಅಯೋಧ್ಯೆಗೆ ಹೋಗಬೇಕು ಅಂತ ಬಯಸಿದ್ದಾರೋ ಅಂಥ ಹಿಂದೂಗಳಿಗೆ, ಅಂಥ ಭಕ್ತರ ಮೇಲೆ, ಅಂಥ ಸದ್ಭಕ್ತರ ಮೇಲೆ ದಾಳಿ ನಡೆಯುತ್ತೆ, ಅವ್ರನ್ನ ಜೀವಂತವಾಗಿ ಸುಡಲಾಗತ್ತೆ. ಸುಡೋದು ಯಾರು? ಹಿಂದೂಗಳನ್ನ ಯಾರು ಸುಡ್ತಾರೆ? ಹಾಗಾದರೆ ಅವರು ಹೇಳುವ ಪ್ರಕಾರ ಮುಸಲ್ಮಾನರು ಸುಡ್ತಾರೆ. ಅಂದರೆ ಮುಸಲ್ಮಾನರು ಇವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಆಯಿತು. ಇವತ್ತು ಮುಸಲ್ಮಾನರ ಎಲ್ಲ ಮಾಹಿತಿಗಳು ಕಾಂಗ್ರೆಸ್ಗೆ ಸ್ಪಷ್ಟವಾಗಿ ಲಭ್ಯ ಆಗ್ತವೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಮುಸಲ್ಮಾನರು ಕೇವಲ ಕಾಂಗ್ರೆಸ್ಸನ್ನು ನಂಬಿದ್ದಾರೆ ಅಂತ ಕಾಂಗ್ರೆಸ್ಸಿನರು ಪರಿಭಾವಿಸಿದ್ದಾರೆ. ಮುಸಲ್ಮಾನರು ಕೂಡ ಕಾಂಗ್ರೆಸ್ಸನ್ನು ಅಷ್ಟರ ಮಟ್ಟಿಗೆ ನಂಬಿದ್ದಾರೆ ಅಂತ ಚುನಾವಣಾ ಫಲಿತಾಂಶ ತಿಳಿಸಿದೆ. ಆ ಹಿನ್ನೆಲೆಯಲ್ಲಿ ಈ ಮಾತನ್ನು ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರಾ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತನ್ನು ಹೇಳಿದರು. ಅವರು ಅಧಿಕಾರ ತೆಗೆದುಕೊಂಡ ತಕ್ಷಣ ಯಾರು ಕೋಮುದ್ವೇಷವನ್ನು ಹೆಚ್ಚಿಸ್ತಾರೋ, ಯಾರು ಕುಮ್ಮಕ್ಕು ನೀಡ್ತಾರೋ, ಯಾರು ಈ ರೀತಿಯದಾದಂಥ ಭಾವನೆಗಳನ್ನು ಕೆರಳಿಸುವ ಕೆಲಸ ಮಾಡ್ತಾರೋ ಅವರ ಮೇಲೆ ಮೊಕದ್ದಮೆಯನ್ನು ಹಾಕ್ತೀವಿ, ಒದ್ದು ಜೈಲಿಗೆ ಹಾಕ್ತೀವಿ ಶಬ್ದ ಬಳಸಿದವರು. ಒಬ್ಬ ಸಚಿವನಾಗಿ ಬಳಸಿದ ಶಬ್ದವನ್ನು ತಮ್ಮೆದುರಿಗೆ ಹೇಳ್ತೀನಿ. ನಾನು ಆ ಶಬ್ದವನ್ನು ಬಳಸೋದಿಲ್ಲ. ನಾನು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಸಂಯಮವನ್ನು ಒಂದು ತಹಬಂದಿಯಲ್ಲಿಟ್ಟುಕೊಂಡು, ನನ್ನ ಕೋಪವನ್ನು ತಹಬಂದಿಯಲ್ಲಿಟ್ಟುಕೊಂಡು ಸಂಯಮದಿಂದ ವರ್ತಿಸುವಂಥ ಕೆಲಸವನ್ನು ಮಾಡ್ತೀನಿ. ಅಂಥ ಭಾಷೆಯನ್ನು ಮಾತ್ರ ಬಳಸ್ತೀನಿ. ಕೆಲವೊಂದು ಸಲ ಕೋಪೋದ್ರಿಕ್ತನಾದಾಗ ಶಬ್ದಗಳನ್ನು ಬಳಸುವುದು, ಆದರೆ ರೀತಿ ಒದ್ದು ಒಳಗೆ ಹಾಕುವ ಅನ್ನುವಂಥ ಶಬ್ದವನ್ನು ಬಳಸಿ ತೀರಾ ವಿರಳ. ಆದರೆ ಒಬ್ಬ ಸಚಿವನಾಗಿ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದ ಮಾತು, ಹಿಂದೂಗಳನ್ನು, ಬಜರಂಗ್ ದಳದವ್ರನ್ನ ಯಾರು ಕೋಮುದ್ವೇಷವನ್ನು ಹೆಚ್ಚಿಸ್ತಾರೋ ಅವ್ರನ್ನೆಲ್ಲ ಒದ್ದು ಒಳಗೆ ಹಾಕ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಕೋಮುದ್ವೇಷಕ್ಕೆ ಪರೋಕ್ಷವಾಗಿ ಈ ರೀತಿಯಾದಂಥ ಹೇಳಿಕೆ ನೀಡಿರುವಂಥ ಮತ್ತು ಮುಸಲ್ಮಾನರು ಈ ರೀತಿಯಾದಂಥ ಒಂದು ಷಡ್ಯಂತ್ರ ನಡೆಸಬಹುದು ಅಂತ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡಿದಂಥ ಇಂಥದ್ದೊಂದು ಘಟನೆಯನ್ನು ನೀವು ಮಾಡಬಹುದು ಅಂತ ಅವರಿಗೆ ಒಂದು ಐಡಿಯಾ ಕೊಟ್ಟಂಥ ಬಿ.ಕೆ. ಹರಿಪ್ರಸಾದ್ ಅವರ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು. ಏಕೆಂದರೆ ಅವರದೇ ವ್ಯಕ್ತಿ ಈ ರೀತಿ ಹೇಳಿಕೆ ಕೊಟ್ಟಿರೋದು. ನಮ್ಮಂಥ ಜನಸಾಮಾನ್ಯರು ಬಿಡಿ, ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ, ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ವ್ಯಕ್ತಿ ಸೂರ್ಯನೆದುರಿಗೆ ಬೆಂಗಳೂರು ದಕ್ಷಿಣದಲ್ಲಿ ನೋಡಿ, ಈತ ರಾಜಕೀಯ ಸಂತ್ರಸ್ತ. ಈಗ ಬಿ.ಕೆ. ಹರಿಪ್ರಸಾದ್ ಒಂದು ಕಾಲಕ್ಕೆ ದಿಲ್ಲಿಗೆ ಯಾರಾದರೂ ಕರ್ನಾಟಕದಿಂದ ರಾಜಕಾರಣಿಗಳು ಹೋದರೆ, ಒಂದೋ ಜನಾರ್ದನ್ ಪೂಜಾರಿ ಇಲ್ಲದೆ ಹೋದರೆ ಹರಿಪ್ರಸಾದ್ ಅವರ ಮನೆ ಬಾಗಿಲಲ್ಲಿ ಕಾಯಬೇಕಾಗಿತ್ತು. ಅವರು ಅಪಾಯಿಂಟ್ಮೆಂಟ್ ಕೊಡಿಸ್ಬೇಕಾಗಿತ್ತು ಗಾಂಧಿ ಪರಿವಾರದವ್ರದ್ದು. ಇವರು ಏನು ಹೇಳ್ತಾರೋ ಅದನ್ನು ಇಲ್ಲಿಯ ರಾಜಕೀಯ ನಾಯಕರು ನಂಬ್ಕೊಂಡಿರೋರು. ಸೂಟ್ ಕೇಸ್ಗಳು ಪಾಸ್ ಆಗೋವು ಇಲ್ಲಿಂದ. ಇಲ್ಲ, ಅಪಾಯಿಂಟ್ಮೆಂಟ್ ಸಿಗಲ್ಲ ನಿಮ್ಮದು, ಮೇಡಮ್ದು ರಾಜೀವ್ ಗಾಂಧಿ ಅಪಾಯಿಂಟ್ಮೆಂಟ್ ಇಲ್ಲ, ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಇಲ್ಲ ಅಂದರೆ ಪಾಪ ಕಾಯ್ಕೊಂಡು ಇವರು ಕರ್ನಾಟಕ ಭವನದಲ್ಲಿ ಕೂತಿರಬೇಕು. ಈತ ಮುಖ್ಯಮಂತ್ರಿ ಇರಲಿ, ಉಪಮುಖ್ಯಮಂತ್ರಿ ಇರಲಿ, ಸಚಿವನಾಗಿರಲಿ, ರಾಜ್ಯಾಧ್ಯಕ್ಷನಾಗಿರಲಿ, ನೇರವಾದಂಥ ಸಂವಹನವೇ ಇಲ್ಲ. ಮಧ್ಯೆ ಮೀಡಿಯೇಟ್ರು, ದಲ್ಲಾಳಿ, ಬ್ರೋಕರು, ಇವ್ರ ಮೂಲಕ ವ್ಯವಹಾರ ಕಾಂಗ್ರೆಸ್ನಲ್ಲಿ. ಹಾಗಿದ್ದಂಥ ಬಿ.ಕೆ. ಹರಿಪ್ರಸಾದ್ ಈಗ ರಾಜಕೀಯ ಸಂತ್ರಸ್ತರಾಗಿದ್ದಾರೆ. ಸಿದ್ದರಾಮಯ್ಯನವ್ರ ಮೇಲೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ಕಂಡವ್ರ ಮೇಲೆ ಎಗರಾಡ್ತಾರೆ. ಯಾಕೆಂದರೆ ಸ್ಥಾನಮಾನ ದೊರಕಿಲ್ಲ ಅಂಥೇಳಿ. ಈಗ ಈ ರೀತಿ ಯಾಕೆ ಹೇಳಿದರು? ಒಂದೋ ಇವರು ಸೋನಿಯಾ ಗಾಂಧಿ ಅವ್ರನ್ನ ಓಲೈಸಲಿಕ್ಕೆ, ಕಾಂಗ್ರೆಸ್ಸಿನವ್ರನ್ನ ಓಲೈಸಲಿಕ್ಕಾಗಿ ಈ ಮಾತನ್ನು ಹೇಳಿರಬಹುದು. ಇಲ್ಲ, ಸಿದ್ದರಾಮಯ್ಯನವ್ರನ್ನ ಇಕ್ಕಟ್ಟಿನಲ್ಲಿ ಸಿಲುಕಿ ಹಾಕಿಸಲಿಕ್ಕೆ ಈ ಮಾತನ್ನು ಹೇಳಿರ್ಬೋದು. ಮೊನ್ನೆ ತಾನೇ ಸಿದ್ದರಾಮಯ್ಯನವರು ಒಂದು ದೇವಸ್ಥಾನಕ್ಕೆ ಹೋದಂಥ ವಿಡಿಯೋ ವೈರಲ್ ಆಯಿತು. ಎಂ.ಬಿ. ಪಾಟೀಲ್ ಅವರು ಇವ್ರನ್ನ ದೇವಸ್ಥಾನದ ಒಳಗಡೆ ಕರೀತಾರೆ. ಇವರು ಗರ್ಭಗುಡಿ ಒಳಗಡೆ ಹೋಗಲಿಕ್ಕೆ ಸಿದ್ಧರಿಲ್ಲ. ಎಂ.ಬಿ. ಪಾಟೀಲ್ ಅವರು ಇನ್ನಿಲ್ಲದ ಹಾಗೆ ಅಂಗಲಾಚ್ಕೋತಾರೆ, ಸಿದ್ದರಾಮಯ್ಯನವರೇ ಬನ್ನಿ ಬನ್ನಿ ಅಂತ. ಸಿದ್ದರಾಮಯ್ಯನವರು ಇಲ್ಲ ಇಲ್ಲ ಅಂತ ಕೈ ಮಾಡ್ತಾರೆ.
ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಇವರಿಗೆ ಮುಜುಗರ, ಹೋಗಲಿಕ್ಕೆ ಇಷ್ಟ ಇಲ್ಲ. ಅದ್ರ ಜೊತೆ ಇನ್ನೊಂದು ವಿಡಿಯೋ ವೈರಲ್ ಆಯಿತು. ಅದೇನು, ಸಿದ್ದರಾಮಯ್ಯನವರು ತಲೆ ಮೇಲೆ ಟೊಪ್ಪಿಗೆ ಹಾಕ್ಕೊಂಡಿದ್ದಾರೆ, ಮಜಾರ್ಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಮಸೀದಿ ಒಳಗಡೆ ಚಾದರ ಹೊಚ್ತಾರೆ. ಏನು ಸಂತುಷ್ಟರಾಗಿದ್ದರು, ಏನು ಪುಳಕಗೊಂಡಿದ್ರು ಅಂದರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಖುಷಿ ಅವರಿಗೆ. ಅಂದರೆ ಇವರಿಗೆ ಮಸೀದಿಗಳು ಇಷ್ಟ ಆಗ್ತವೆ, ದೇವಸ್ಥಾನಗಳು ಬೇಡ ಇವರಿಗೆ, ಕಾಂಗ್ರೆಸ್ನವ್ರಿಗೆ ಅಂತ ಸ್ಪಷ್ಟವಾಗಿ ಗೊತ್ತಾಗುವಂಥ ವಿಡಿಯೋ. ವಾಟ್ಸಪ್ನಲ್ಲಿ ಇದು ಎಷ್ಟು ವೈರಲ್ ಆಗಿದೆ ಅಂದರೆ ಒಂದು ವಿಡಿಯೋವನ್ನು 5 ಜನರಿಗೆ ಶೇರ್ ಮಾಡ್ಬೋದು. ಈ ವಿಡಿಯೋ ಒಬ್ಬರಿಗೆ ಒಂದೇ ಸಲ ಶೇರ್ ಮಾಡಲಿಕ್ಕೆ ಸಾಧ್ಯ, ಅಂದರೆ ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ ತೋರಿಸ್ತಾ ಇದೆ. ಆ ಮಟ್ಟಿಗೆ ವೈರಲ್ ಆಗಿದೆ. ಈ ರಾಜ್ಯದ ಹಿಂದೂಗಳಿಗೆ ಇದು ಸ್ಪಷ್ಟವಾಗಿ ಗೊತ್ತಿದೆ. ಕಾಂಗ್ರೆಸ್ಸಿನವ್ರಿಗೆ ಹಿಂದೂಗಳಂದರೆ ಅವಜ್ಞೆ, ತಾತ್ಸಾರ, ಉದಾಸೀನ, ನಮಗೆ ಬೇಕಾಗಿಲ್ಲ ಹಿಂದೂಗಳು ಅಂತ. ಅದರ ಮಧ್ಯೆ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹರಿಪ್ರಸಾದ್ ಅವರು. ಹರಿಪ್ರಸಾದ್ ಅವರ ಉದ್ದೇಶವೇನು? ಒಂದು, ಇವರು ವಿಘ್ನ ಸಂತುಷ್ಟಿ. ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಅತ್ಯಂತ ಸುರಳಿತವಾಗಿ ನಡಿಬಾರ್ದು, ಅದು ಹೇಗಾದರೂ ಮಾಡಿ ಎಡವಟ್ಟಾಗಬೇಕು, ಎಲ್ಲಾದರೂ ಯಾರಾದರೂ ಬೆಂಕಿ ಹಚ್ಚಬೇಕು, ಅಥವಾ ಬೆಂಕಿ ಹಚ್ಚಲಿಕ್ಕೆ ಕುಮ್ಮಕ್ಕನ್ನಾದರೂ ಕೊಡಬೇಕು. ಮುಸಲ್ಮಾನರ ತಲೆನಲ್ಲಿದ್ದ ಐಡಿಯಾ ಇಲ್ಲದೆ ಹೋದರೂ ಇವ್ರು ಹೇಳಿರೋದ್ರಿಂದ ಹೌದಲ್ವಾ ಈ ರೀತಿ ಒಂದು ಮಾಡಬಹುದಲ್ಲ ಅನ್ನುವಂಥ ಒಂದು ವಿಷಬೀಜವನ್ನು ಬಿತ್ತುವ ಕೆಲಸವನ್ನು ಹರಿಪ್ರಸಾದ್ ಅವರು ಮಾಡಿದಾರಂತ ಮೇಲ್ನೋಟಕ್ಕೆ ಯಾರು ಬೇಕಾದ್ರೂ ಹೇಳೋದು, ಪ್ರೇಮ ಫಸಿ. ಅದಕ್ಕೇನು ಭಾಳ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೋಡ್ರಿ, ಕಳ್ತನ ಮಾಡಬೇಡ್ರಿ ಅಂತ ಕಳ್ಳಿಗೆ ಹೇಳಿದ್ರೆ ಆತ ಕಳ್ತನನೇ ಮಾಡೋದು. ಅವ್ನು ಮಾಡಬಾರ್ದು ಅಂದ್ಕೊಂಡಿದ್ರು, ಇವ್ರು ಹೇಳಿರೋದ್ರಿಂದ ಕಳ್ತನ ಮಾಡ್ತಾನೆ. ಯಾರಿದ್ರಿಗೂ ಹೇಳಬೇಡ್ರಿ ಅಂತ ಏನಾದರೂ ಹೇಳಿ ನೀವು, ಖಂಡಿತವಾಗಿ ಹೋಗಿ ಎಲ್ಲರಿದ್ರಿಗೆ ಹೇಳ್ತಾರೆ. ಹಾಗೆ ಈಗ ಹರಿಪ್ರಸಾದ್ ಅವರು ಗೋಧ್ರಾ ರೀತಿಯ ಹತ್ಯಾಕಾಂಡ ಆಗತ್ತೆ, ಸರ್ಕಾರ ರಕ್ಷಣೆ ಕೊಡಬೇಕು. ಯಾರ ಬಗ್ಗೆ ಕಳಕಳಿ ಇವ್ರಿಗೆ? ಹಿಂದೂಗಳ ಬಗ್ಗೆ ಕಳಕಳಿನ? ಖಂಡಿತವಾಗಿ ಅಲ್ಲ. ಯಾರು ರಕ್ಷಣೆ ಕೊಡ್ಬೇಕಂದ್ರೆ ಸಿದ್ದರಾಮಯ್ಯ ಅವ್ರು ಕೊಡಬೇಕು. ರಾಜ್ಯದ ಭದ್ರತೆಯ ಕೆಲಸ, ಲಾ ಆ್ಯಂಡ್ ಆರ್ಡರ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ಇವ್ರು ಹೇಳ್ಬೋದಿತ್ತಲ್ಲ, ಸಿದ್ದರಾಮಯ್ಯನವ್ರಿಗೆ ಈ ರೀತಿಯಾದಂಥ ಒಂದು ದೊಡ್ಡ ಹತ್ಯಾಕಾಂಡ ಆಗೋ ಸಾಧ್ಯತೆ ಇದೆ. ನಾಳೆ ಹೇಗೆ ನರೇಂದ್ರ ಮೋದಿ ಅವರಿಗೆ 2002ರಿಂದ ಎಲ್ಲರೂ ಪೀಡಿಸಿದ್ರು, ಅದೇ ರೀತಿ ಸಾವಿನ ವ್ಯಾಪಾರಿ ಅಂತ ಪೀಡಿಸಿದ್ರು, ಅದೇ ರೀತಿ ನಿಮ್ಮನ್ನು ಪೀಡಿಸ್ತಾರೆ, ಆಗಲಾರ್ದಂಗೆ ನೋಡ್ಕೊಳ್ಳಿ ಅಂತ ಹೇಳ್ಬೋದಿತ್ತಲ್ಲ. ಕೇಂದ್ರ ಹೇಗೆ ಮಧ್ಯಪ್ರವೇಶ ಮಾಡಲಿಕ್ಕೆ ಬರುತ್ತೆ? ರಾಜ್ಯ ಸರ್ಕಾರದ ಕೈಯಲ್ಲಿ ಕಾನೂನು ವ್ಯವಸ್ಥೆ ಇರುವಂಥ ಸಂದರ್ಭದಲ್ಲಿ ಕೇಂದ್ರ ಬಂದು ಇಲ್ಲಿ ನೋಡ್ಕೊಳ್ಳಿಕ್ಕಾಗುವಂಥ ಪರಿಸ್ಥಿತಿಯೇ ಬರೋದಿಲ್ಲ. ಇದು ಸ್ವತಃ ಹರಿಪ್ರಸಾದ್ ಅವ್ರಿಗೆ ಗೊತ್ತಿರುವಂಥದ್ದು. ಹಾಗಾದರೆ ಈ ರೀತಿ ಹೇಳಿಕೆಯನ್ನು ಯಾಕೆ ಕೊಟ್ಟಿದ್ದಾರೆ? ಅದನ್ನು ಈಗ ಪ್ರಶ್ನೆ ಮಾಡಬೇಕು. ಏನು ಮಾಡಬೇಕು? ನಾನು ಅವ್ರನ್ನ ಒದ್ದು ಒಳಗೆ ಹಾಕಬೇಕು ಅನ್ನುವಂಥ ಶಬ್ದವನ್ನು ಬಳಸುವುದಿಲ್ಲ. ಅವರ ಮೇಲೆ ಮೊದಲನೇದಾಗಿ ಕೋಮುದ್ವೇಷಕ್ಕೆ ಕುಮ್ಮಕ್ಕು ನೀಡಿದರು ಅನ್ನುವಂಥ ಕೇಸನ್ನು ಹಾಕಬೇಕು. ಎರಡನೇದವ್ರನ್ನ ಬಂಧಿಸಿ ಇಂಟ್ರಾಗೇಷನ್ ಮಾಡಬೇಕು. ಏನಂತ, ನಿಮ್ಗೆ ಹೇಗೆ ಗೊತ್ತಾಯಿತು, ಯಾರು ಹೇಳಿದರು, ಇದಕ್ಕೆ ಮಾಹಿತಿ ಏನು? ಯಾಕಂದ್ರೆ ನನ್ನ ಹತ್ರ ಇದೆ, ಇದ್ರ ಬಗ್ಗೆ ಎಲ್ಲ ದಾಖಲಾತಿಗಳಿದಾವೆ, ಸಾಕ್ಷ್ಯಾಧಾರ ಇದ್ದಾವೆ, ರುಜುವಾತು ಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಬಾಯಿ ಮಾತಿಗೆ ಯಾವುದೋ ಒಂದು ರಾಜಕಾರಣಿ ಹೇಳಿಕೆ ಅಲ್ಲ ಇದು. ಅದು ಬಹಳ ಮುಖ್ಯವಾದಂಥ ವಿಷಯ, ಭಾಳ ಮಹತ್ತರವಾದಂಥ ವಿಷಯ. ಇದೇನಾದರೂ ಸ್ವಲ್ಪ ಅತ್ಯಂತ ಸೂಕ್ಷ್ಮ ವಿಷಯ. ಹಿಂದೂ ಮುಸಲ್ಮಾನರ ಮಧ್ಯೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅವಘಡ ಆದರೆ ರಾಷ್ಟ್ರವ್ಯಾಪಿ ದಾವಾನಲ ಹೊತ್ತಿಕೊಂಡು ಬಿಡುತ್ತೆ. ಹಾಗಾಗಲಾರದ ಹಾಗೆ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ, ಹರಿಪ್ರಸಾದ್ ಮೇಲೆ ಕೂಡ ಇದೆ. ಇವ್ರನ್ನ ದಯವಿಟ್ಟು ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು. ಅದೇ ನಮ್ಮ ಆಗ್ರಹ. ಮತ್ತೆ ಹೆಚ್ಚು ಮಾತನಾಡಲಾರೆ. ನಮ್ಮ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.